ಬಹಳ ದೊಡ್ಡ ದೊಡ್ಡ ನಟರ ಜೊತೆ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ವಿಶ್ವಂಶೇಖರ್ ಸರ್, ವಿಜಯ ರೆಡ್ಡಿ ಸರ್, KSR ದಾಸ್ ಸರ್, ಈ 3 ಜನ ನನ್ನ ಇದಕ್ಕೆ ಗುರುಗಳು. ಪುಟ್ಟಣ್ಣ ಕಣಗಲ್ ಸರ್ ಸಿನಿಮಾಗಳು ತುಂಬಾ ಇಷ್ಟ ಸರ್. ಆಮೇಲೆ ಸಿದ್ಲಿಂಗಣ್ಣ ಸಿನಿಮಾಗಳು ಅಂದ್ರೆ ಪವರ್ಫುಲ್ ಕಮರ್ಷಿಯಲ್ ಆಕ್ಷನ್ ಕರ್ನಾಟಕದ ಶೋಲೆ ಅಂತಾನೆ ಕರೀಬಹುದು ಶಂಕರ್ ಗುರು. ಅಷ್ಟು ಈಸಿ ಆಗ್ತಿರ್ಲಿಲ್ಲ ಡೈರೆಕ್ಷನ್ ಅನ್ನೋದು ಆಗ. ಯಾಕೆಂತಂದ್ರೆ ಅವಾಗ ಎಲ್ಲೋ ಟಾಪ್ ಡೈರೆಕ್ಟರ್ಸ್. ಲಾಕಪ್ ಡೆತ್ ಮಾಡಬೇಕಾದ್ರೆ ರಾಮು ಅವರು ನಮ್ಮ ಸ್ನೇಹಿತರು, ಅವರು ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿ ನಮ್ಮ ಬೆನ್ನಿಂದೆ ನಿಂತಿದ್ರು. ರಾಜ್ಕುಮಾರ್ ಸರ್ ಜೊತೆ ನನ್ಗೆ ಅಂತ ಅವಕಾಶ ಸಿಗ್ಲಿಲ್ಲ, ಭಾಗ್ಯ ಇಲ್ಲ ನನ್ಗೆ. ಬಟ್ ಅವ್ರ ಜೊತೆ ಕುತ್ಕೊಂಡು ಮಾತಾಡುವಂತ ಸ್ಕ್ರೀನ್ ಪ್ಲೇ ಮಾಂತ್ರಿಕ ವರದಪ್ಪಣ್ಣ ಅವ್ರ ಜೊತೆ ಕುತ್ಕೊಂಡು ಮಾತಾಡುವಂತ ಮಹಾಭಾಗ್ಯ ಸಿಕ್ತು. 58 ಪಿಕ್ಚರು ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ AK-47 ಪ್ಲಾನ್ ಮಾಡಿದ್ವಿ. ತೆಲುಗು ಕನ್ನಡ 2 ಮಾಡೋಣ ಅಂತ. ನಾನು ತೆಲುಗು ಬೇಡ ಅಂತ ಹೇಳಿದ್ದೆ ರಾಮ್ ಅವ್ರಿಗೆ. ದರ್ಶನ್ ಅವ್ರ ಜೊತೆನಲ್ಲಿ 6 ಸಿನಿಮಾ ಕೆಲಸ ಮಾಡಿದ್ದೀನಿ. ಸುದೀಪ್ ಅವ್ರ ಜೊತೆ 3 ಸಿನಿಮಾ ಕೆಲಸ ಮಾಡಿದ್ದೀನಿ. ಸ್ನೇಹಿತರೆ ನಮಸ್ಕಾರ, ಇದು ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ಇವತ್ತು ಕೂಡ ನಮ್ಮ ಡೈಲಿ ಮಾಧ್ಯಮಕ್ಕೆ ಮತ್ತೊಬ್ಬ ವಿಶೇಷ ಅತಿಥಿ ಜಾಯಿನ್ ಆಗ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸರಿಸುಮಾರು ನನ್ನ ಅಂದಾಜು ಅಂದ್ರೆ ನನ್ನ ಲೆಕ್ಕದ ಪ್ರಕಾರ ಅವ್ರ ಚಿತ್ರರಂಗಕ್ಕೆ ಬಂದು 35 ವರ್ಷ ಅಂತ ನಾನು ಅಂದ್ಕೊಂಡಿದ್ದು. ಆದರೆ ಅವರು ನಿರ್ದೇಶಕರಾಗಿ 30 ವರ್ಷ. ಆದರೆ ಸಿನಿಮಾ ರಂಗದಲ್ಲಿ ಅವರ ಕರಿಯರ್ ಶುರುವಾಗಿದ್ದು 1979 ಅಂತ ಹೇಳಿದ್ರು ಸರ್, ಕರೆಕ್ಟಾ? ಸೊ ನನಗೆ ಆಶ್ಚರ್ಯ ಆಯಿತು. ಅವರ ತಂದೆಯವರು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದ್ರು. ಹಾಸ್ಯ ನಟರಾಗಿ ಅಷ್ಟೇ ಸಿನಿಮಾ ನೋಡೋರಿಗೆ ಗೊತ್ತಿತ್ತು. ಆದರೆ ಅವರೊಬ್ಬರು ರೈಟ್ರು, ಅದ್ಭುತವಾದಂತಹ ರೈಟರು NS ರಾವ್ ಸರ್. ಎಸ್, ಅವರ ಪುತ್ರ ಓಂ ಪ್ರಕಾಶ್ ರಾವ್ ಅವರು ಕನ್ನಡ ಚಿತ್ರರಂಗದಲ್ಲಿ ಈಗ ಆಲ್ರೆಡಿ 49 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಈಗ 50ನೇ ಸಿನಿಮಾ ಉಪೇಂದ್ರ ಅವರ ಹುಟ್ಟುಹಬ್ಬದಂದು ಗೆರಿಲ್ಲಾ ವಾರ್ ಅನ್ನುವಂತಹ ಸಿನಿಮಾ ಅನೌನ್ಸ್ ಆಗಿದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆ ಅವರು ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ. ನನಗೆ ಓಂ ಪ್ರಕಾಶ್ ರಾವ್ ಅವರು ಅಂದ ತಕ್ಷಣ ಅನೇಕ ಸಿನಿಮಾಗಳು ಕಣ್ಮುಂದೆ ಬರುತ್ತೆ. ಬಹಳ ದೊಡ್ಡ ದೊಡ್ಡ ನಟರ ಜೊತೆ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆರಂಭದಲ್ಲೇ ರೆಬೆಲ್ ಸ್ಟಾರ್ ಅಂಬರೀಷ್ ಅವ್ರ ಜೊತೆ ಅಂಬರೀಷ್ ಅವರಿಗೆ ನಿರ್ದೇಶನವನ್ನ ಮಾಡಿದ್ರು. ತದನಂತರ ಶಿವರಾಜ್ ಕುಮಾರ್, ರವಿಚಂದ್ರನ್, ಅವರ ಆದಿಯಾಗಿ ಅವರ ನಂತರದ ಜನರೇಷನ್ ಸುದೀಪ್ ಅವರು, ದರ್ಶನ್ ಅವರು, ಹೀಗೆ ಬಹಳಷ್ಟು ಹೀರೋಗಳಿಗೆ ಸಿನಿಮಾಗಳನ್ನ ಮಾಡಿದ್ದಾರೆ. ಬಹಳಷ್ಟು ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟಂತಹ ನಿರ್ದೇಶಕರು. ಸರ್ ನಮಸ್ಕಾರ, ಹೇಗಿದ್ದೀರಾ? ಗುಡ್ ಸರ್, ಚೆನ್ನಾಗಿದ್ದೇನೆ. ನೀವು ಯಾವಾಗಲೂ ಚೆನ್ನಾಗಿರ್ತೀರಾ. ನಿಮ್ಮನ್ನ ಯಾವಾಗಲೂ ನೋಡುವಾಗ ಅಂದ್ರೆ ಹೊರಗಿನ ಜನಕ್ಕೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ಓಂ ಪ್ರಕಾಶ್ ರಾವ್ ಅಂದ್ರೆ ವಿಚಿತ್ರವಾಗಿರ್ತಾರೆ, ವಿಚಿತ್ರವಾಗಿ ಅವ್ರದ್ದು ಬಿಹೇವಿಯರ್ ಇರುತ್ತೆ ಅಂತ. ಬಟ್ ಸ್ಟಿಲ್ ನಾನು ಅದ್ರ ಬಗ್ಗೆ ಸುಮಾರು ಮಾತಾಡಬೇಕು. ಅದನ್ನ ನಾನು ಬೇರೆ ರೀತಿಯಲ್ಲಿ ನೋಡ್ತೀನಿ. ಬಟ್ ಇರ್ಲಿ, ನನ್ನ ಡೈಲಿ ಮಾಧ್ಯಮಕ್ಕೆ ನೀವು ಮೊದಲ ಸಂದರ್ಶನ ಕೊಡ್ತಾ ಇದ್ದೀರಿ. ನನಗೊಂದು ಏನಂತ ಹೇಳಿದ್ರೆ, ನಿಮ್ಮ ಇಡೀ ಜರ್ನಿಯನ್ನ ಸಣ್ಣದಾಗ ಇಲ್ಲಿ ಮೆಲ್ಕ್ ಹಾಕೋಣ ಅಂತ. ನೀವು ಹೇಗೆ ಬಂದ್ರಿ ಚಿತ್ರರಂಗದ ಇದು, ನಮ್ಮ ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಅದನ್ನ ತಿಳಿಸ್ಕೊಡೋಣ ಅಂತ. ಸಂಧಿ ಓಂ ಪ್ರಕಾಶ್ ರಾವ್ ಸರ್, ನಿಮ್ಮ ಜರ್ನಿ ಕೇಳಬೇಕು ಅಂತ ನನಗೆ. ಯಾಕಂದ್ರೆ ನನಗೆ ಕೆಲವು ಗೊತ್ತು, ಎಲ್ಲವೂ ಗೊತ್ತಿಲ್ಲ. ನೀವು ಹೇಳಿದ್ರಿ ಅವಾಗಲೇ ಕ್ಯಾಮ್ರಾ ಆಫ್ ಆದಂಥ ಸಂದರ್ಭದಲ್ಲಿ ನನ್ನ ಜರ್ನಿ ಶುರುವಾಗಿದ್ದು 1979 ಅಂತ. ನನಗೆ ಆಶ್ಚರ್ಯ ಆಯಿತು. ಬಹಳ ಚಿಕ್ಕ ವಯಸ್ಸಿಗೆ ಶುರು ಮಾಡಿದ್ರಿ. ಹೇಳಿ ಸರ್, 79 ಮತ್ತು ಸಿನಿಮಾ ರಂಗ. ಆ್ಯಕ್ಚುಲಿ ವೈಆರ್ ಸ್ವಾಮಿ ಅವರು ಡೈರೆಕ್ಟ್ರು. ಅವ್ರ ಹತ್ರ ನಮ್ಮ ಫಾದರ್ ಅವರು ನನ್ನ ಕರ್ಕೊಂಡೋಗಿ ಅವ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡೋದಕ್ಕೆ ಬಿಟ್ಟರು. ಓಕೆ. ಅಲ್ಲಿಂದ ಕೆಲಸ ಮಾಡ್ತಾ ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ಜಾಯಿನ್ ಆಗಿ ಕೆಲಸ ನೋಡ್ಕೋತಾ ಇದ್ದೆ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ. ವಿಶ್ವಂಶೇಖರ್ ಸರ್, ವಿಜಯ ರೆಡ್ಡಿ ಸರ್, KSR ದಾಸ್ ಸರ್, ಈ 3 ಜನ ನನ್ನ ಇದಕ್ಕೆ ಗುರುಗಳು. ನನಗೆ ಆಗ ಪುಟ್ಟಣ್ಣ ಕಣಗಲ್ ಸರ್ ಸಿನಿಮಾಗಳು ತುಂಬಾ ಇಷ್ಟ ಸರ್. ಸಾಹಿತ್ಯದಲ್ಲಿ ಹಿಡಿತ, ಅವರು ನಿರ್ದೇಶನದಲ್ಲಿ ಒಂದು ಒಳ್ಳೆ ಮೆಗಾ ಪವರ್ ಇರ್ತಿತ್ತು. ಅವ್ರ ಸಿನಿಮಾಗಳನ್ನ ತುಂಬಾ ನೋಡ್ತಿದ್ದೆ ನಾನು. ಆಮೇಲೆ ಸಿದ್ಲಿಂಗಣ್ಣ ಸಿನಿಮಾಗಳು, ಅವ್ರ ಅಣ್ಣಂದು ಯಾವ್ದೋ ಪಿಕ್ಚರ್ ಬಿಡ್ತಾ ಇರಲಿಲ್ಲ, ನಾನೆಲ್ಲ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಸೊ ಇವರಿಬ್ಬರು ಡೈರೆಕ್ಟರ್ಗಳು ನನಗೆ ತುಂಬಾ ಕರ್ನಾಟಕದಲ್ಲಿ ತುಂಬಾ ಸ್ಫೂರ್ತಿ ಸರ್. ಇನ್ಸ್ಪೈರ್ ಮಾಡಿದಂಥದ್ದು ಪುಟ್ಟಣ್ಣ ಸಾರು ಮತ್ತೆ ಸಿದ್ಲಿಂಗಣ್ಣ ಇಬ್ರು. ನನ್ನ ಗುರುಗಳು ಬಂದು ಈ 3 ಜನ. ಈ 3 ಜನದ ಹತ್ರ ಕೆಲಸ ಮಾಡಿ ನಾನು ಪ್ರತಿಯೊಬ್ಬರೂ ಕಮರ್ಷಿಯಲ್ ಡೈರೆಕ್ಟರ್ಸು. ಕರೆಕ್ಟ್.
ಅಂದ್ರೆ ಪವರ್ಫುಲ್ ಕಮರ್ಷಿಯಲ್ ಆಕ್ಷನ್ ಪ್ಯಾಕ್ ಸಿನಿಮಾ ಮೇಕರ್ಸ್. ಕರ್ನಾಟಕದ ಶೋಲೆ ಅಂತಾನೆ ಕರೀಬಹುದು ಶಂಕರ್ ಗುರು ಅಂತ ಡೈರೆಕ್ಟರ್ ವಿ ಸೋಮಶೇಖರ್ ಸರ್, ವಿಜಯ ರೆಡ್ಡಿ ಸರ್, ಗಂಧರ್ಗುಡಿ, ನಾನಿನ್ನ ಮರೆಯಲಾರೆ, ಈ ರೀತಿ KS ದಾಸ್ ಸರ್, ವೆರಿ ಬಿಗ್ಗೆಸ್ಟ್ ಆಕ್ಷನ್ ಡೈರೆಕ್ಟರ್ ಇನ್ ಸೌತ್ ಇಂಡಿಯಾ. ಆ ಥರದ್ದು. ಇವರು 3 ಜನದ ಹತ್ರ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಓಕೆ. ಅವ್ರ ಜೊತೆ ಕೆಲಸ ಎಲ್ಲ ಮಾಡಿಕೊಂಡು ಅವ್ರ ಕೆಲಸಗಳನ್ನ ಅವರು ಹೇಳ್ಕೊಟ್ಟ ಕೆಲಸಗಳನ್ನ, ಅವ್ರು ಮಾಡ್ತಿದ್ದ ಕೆಲಸಗಳನ್ನ ಕಲ್ತ್ಕೊಂಡು, ಸೊ ಹಾಗೆ ನನ್ನ ಜರ್ನಿ ಮುಂದುವರ್ಸ್ಕೊಂಡು ಬರ್ತಾ ಇದೆ. ಬರ್ಬೇಕಾದ್ರೆ ಒಂದು ಫಿಲ್ಮ್ ಡೈರೆಕ್ಟ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಾಗ ಅಷ್ಟು ಈಸಿ ಆಗ್ತಿರ್ಲಿಲ್ಲ ಡೈರೆಕ್ಷನ್ ಅನ್ನೋದು ಆಗ. ಯಾಕೆಂತಂದ್ರೆ ಅವಾಗೆಲ್ಲ ಟಾಪ್ ಡೈರೆಕ್ಟರ್ಸು, ಭಾರ್ಗವ ಸಾರು ಎಲ್ಲ ದೊಡ್ಡ 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 ಡೈರೆಕ್ಟರ್ಗಳಿದ್ರು. ಇವರು ಮಧ್ಯದಲ್ಲಿ ನಾವು ಬಂದು ನಿಂತ್ಕೊಳ್ಳೋದು ಹೇಗೆ, ನಾವೆಲ್ಲ ಅವ್ರ ಮುಂದೆ ಇಲಿಮರಿಗಳು ಆಕ್ಚುಲಿ. ಸೊ ಹೇಗಪ್ಪ ಅನ್ನೋ ಸಮಯದಲ್ಲಿ ನನಗೂ ಒಂದು ಸಿನಿಮಾ ಸಿಕ್ತು ಮಾಡಲಿಕ್ಕೆ, ಬಟ್ ಅವಕಾಶ ಸಿಕ್ತು. ಅಧಿಪತಿ ಅಂತ ಸಿನಿಮಾ ಮಾಡಿದೆ. ಅವಾಗ ಅಷ್ಟು ನಾನು ಅನ್ಕೊಂಡಿದ್ದು ಮಾಡೋಕ್ಕಾಗಿಲ್ವೇನೋ, ನನ್ನ ಸೋಲೋದು ನಂದೇ ತಪ್ಪು ಆ್ಯಕ್ಚುಲಿ. ನಾನು ತಿದ್ದುಕೊಂಡೆ ಆ ಸಿನಿಮಾ. ಆಮೇಲೆ ಗೋಲ್ಡ್ ಮೆಡ್ಲು ಒಂದು ಅವರೇಜ್ ಪಿಕ್ಚರ್ ಆಯಿತು. ಲಾಕಪ್ ಡೆತ್ ಮಾಡಬೇಕಾದ್ರೆ ರಾಮು ಅವರು ನಮ್ಮ ಸ್ನೇಹಿತರು, ಅವರು ನನಗೆ ತುಂಬಾ ಹೆಲ್ಪ್ಫುಲ್ ಆಗಿ ನಮ್ಮ ಬೆನ್ನಿಂದೆ ನಿಂತಿದ್ರು. ಏನ್ ಬೇಕು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಅವ್ರು ಕೊಟ್ಟ ಸ್ಫೂರ್ತಿ ಮತ್ತೆ ಅವ್ರು ಮಾಡಿದ ಸಪೋರ್ಟ್ ನನಗೆ ಲಾಕಪ್ ಡೆತ್ ಅನ್ನೋ ಒಂದು ಅದ್ಭುತವಾದ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ತು. ಆ ಸಿನಿಮಾ ಮಾಡಿದೆ. ಆಮೇಲೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಪಿಕ್ಚರ್ ಅದು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಪ್ರತಿ ಸಿನಿಮಾಗಳು ಮಾಡ್ಕೊಂಡು ಅಂಬರೀಷ್ ಅಣ್ಣ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಎಲ್ಲರೂ ಆಗಿನ ಕಾಲಕ್ಕೆ ತಕ್ಕಂತೆ ಇರೋ ಎಲ್ಲಾ ನಾಯಕ ನಟರ ಜೊತೆನೂ ಕೆಲಸ ಮಾಡಿದ್ದೇನೆ ಆಲ್ಮೋಸ್ಟ್. ರಾಜ್ಕುಮಾರ್ ಸರ್ ಜೊತೆ ನನ್ಗೆ ಅಂತ ಅವಕಾಶ ಸಿಗ್ಲಿಲ್ಲ, ಭಾಗ್ಯ ಇಲ್ಲ ನನಗೆ. ಬಟ್ ಅವ್ರ ಜೊತೆ ಕುತ್ಕೊಂಡು ಮಾತಾಡುವಂತ ಅದೃಷ್ಟ ಸಿಕ್ತು. ಆಮೇಲೆ ಸ್ಕ್ರೀನ್ ಪ್ಲೇ ಮಾಂತ್ರಿಕ ವರ್ಧಪ್ಪಣ್ಣವ್ರ ಜೊತೆ ಕುತ್ಕೊಂಡು ಮಾತಾಡುವಂತ ಮಹಾಭಾಗ್ಯ ಸಿಕ್ತು. ಡಿಸ್ಕಸ್ ಮಾಡೋಂಥ ಭಾಗ್ಯ ಸಿಕ್ತು. ಅವ್ರ ಜೊತೆ ಕುತ್ಕೊಂಡು ಮಾತಾಡಿದೆ. ಅವರು ನನ್ನ ಕೆಲ್ಸಗಳೆಲ್ಲ ತುಂಬಾನೇ ಹೇಳ್ಕೊಟ್ಟಿದ್ದಾರೆ ಅಣ್ಣ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ತುಂಬ ರೆಕಗ್ನೈಸ್ ಮಾಡಿ, ಆಮೇಲೆ ನಾನು ಸಿಂಹದ ಮರಿ ಸ್ಟೋರಿ ಹೇಳಿದಾಗ ಯಾರು NS ರಾವ್ ಅವ್ರ ಮಗ ಅಲ್ವಾ, ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ, ಇನ್ನೊಂದ್ಸಲಿ ಬರೋಕ್ಕೆ ಕೇಳಿ ಅವ್ರಿಗೆ ಅಂತೇಳಿ ಮನೆಯಲ್ಲಿ ಶಿವರಾಜ್ ಕುಮಾರ್ ಮನೆಯಲ್ಲಿ ಅಡುಗೆ ಮಾಡಿಸಿ ನಾನ್ ವೆಜ್ ಮಾಡಿಸಿ ಕರೆಸಿ ನನಗೆ ಇನ್ನೂ ಒಂದ್ಸಲಿ ನಾನು ಕಥೆ ಹೇಳಿ, ಕಾಮಿಡಿ ತುಂಬ ಚೆನ್ನಾಗಿ ಹೇಳ್ತೀರಿ. ಅದರಲ್ಲಿ ಟೆನ್ನಿಸ್ ಕೃಷ್ಣನ್ ಪಾತ್ರ ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ಕರೆಕ್ಟ್. ಶಿವಣ್ಣವ್ರ ಕಾಂಬಿನೇಷನ್ ಮಾಡಿದ್ದೆ. ಅದನ್ನು ಮತ್ತೆ ಇನ್ನೊಂದ್ಸಲಿ ಕೇಳಬೇಕು ಅಂತ ಅವರು ಮತ್ತೆ ನನಗೆ ಕರೆಸಿ ಸಿಂಹದ ಮರಿ ಕಥೆ ಕೇಳಿದ್ರು. ಅವ್ರಿಗೆ ಹೇಳೋ ಸ್ಟೈಲಿ ಕಾಮಿಡಿ ನರೇಷನ್ ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತು ಯಜಮಾನ್ರಿಗೆ. ನನಗೂ ತುಂಬಾ ಖುಷಿ ಅಂತ ಮಹಾನ್ ವ್ಯಕ್ತಿಗಳ ಜೊತೆ ಕುತ್ಕೊಂಡು ನನಗೆ ಹೇಳುವಂತ ಭಾಗ್ಯ ನಂಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಅನುಭವ ಕೊಡ್ತು. ಅವ್ರ ಅನುಭವ ನಾನು ತಿಳ್ಕೊಂಡೆ. ಆಮೇಲೆ ನನ್ಗೆ ಅವ್ರು ಮಾಡಿದ ಅಡ್ವೈಸ್ ಆಗಿರ್ಬೋದು, ಬೇರೆ ವಿಷಯಗಳೆಲ್ಲ ಆಗಿರ್ಬೋದು, ಆಮೇಲೆ ಅಪ್ರಿಷಿಯೇಷನ್ ಆಗಿರ್ಬೋದು, ಅವೆಲ್ಲ ತುಂಬಾ ಸಂತೋಷ. ಹೀಗೆ ಅವೆಲ್ಲ ಅದು ಬ್ಲಾಕ್ ಬಾಷ್ ಆಯಿತು ಪಿಕ್ಚರು. ಸಿಂಹದ ಮರಿ ಹೀಗೆ ಮುಗಿಸ್ಕೊಂಡು ಬರ್ತಾ ಇದ್ವಿ. 50th ಪಿಕ್ಚರು ಶಿವಣ್ಣ ಔಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ AK-47 ಪ್ಲ್ಯಾನ್ ಮಾಡಿದ್ವಿ. ತೆಲುಗು ಕನ್ನಡ ಎರಡೂ ಮಾಡೋಣ ಅಂತ. ನಾನು ತೆಲುಗು ಬೇಡ ಅಂತ ಹೇಳಿದ್ದೆ ರಾಮ್ ಅವ್ರಿಗೆ. ಇಲ್ಲ ಫ್ಲಾಪ್ ಆಗುತ್ತೆ ಪಿಕ್ಚರ್, ಅದು ಓಡಲ್ಲ ಇದು ಅಂತ ಹೇಳ್ಬಿಟ್ಟು. ಅವ್ರು ಇಲ್ಲ ಮಾಡೋಣ ಹಾಗೆ ಹೀಗೆ ಅಂದರು. ಸರಿ ಓಕೆ, ನೀವು ಹೇಳಿದ್ಮೇಲೆ ಮಾಡೋಣ, ಏನು ತೊಂದರೆ ಏನಿಲ್ಲ ಅಂತೇಳಿ ಶುರು ಮಾಡಿದ್ವಿ. ಸೊ ಹೀಗೆ ವರ್ಕ್ ಮಾಡ್ಕೊಂಡು ಈಗ ನನ್ನ ಜರ್ನಿ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಇನ್ನೊಂದು ಬೇರೆ ಜನ್ರೇಷನ್ ಸ್ಟಾರ್ಟ್ ಆಯಿತು. ಕರೆಕ್ಟ್. ದರ್ಶನ್ ಅವರು, ಸುದೀಪ್, ಬೇರೆ ಕಲಾವಿದರುಗಳು, ಹೀಗೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶಗಳು ಸಿಕ್ತು. ಹೀಗೆ ಉಚ್ಚ ಮಾಡಿದ್ವಿ. ಉಚ್ಚ ಮಾಡಿದಾಗ ಅವ್ರಿಗೊಂದು ಒಳ್ಳೆ ಸ್ಟಾರ್ಗಿರಿ ಸಿಕ್ತು ಸುದೀಪ್ ಅವ್ರಿಗೆ. ಮತ್ತು ದರ್ಶನ್ ಅವ್ರಿಗೆ ಕಲಾಸಿಪಾಳ್ಯ ಒಂದು ಸ್ಟಾರ್ಗಿರಿ, ಆಮೇಲೆ ಸೂಪರ್ ಸ್ಟಾರ್ ಲೆವೆಲ್ಗೆ, ಮಾಸ್ ಲೆವೆಲ್ಗೆ ಕರ್ಕೊಂಡೋಯ್ತು. ಈಗ ಅವ್ರ ಜೊತೆ ನಾನು ದರ್ಶನ್ ಅವ್ರ ಜೊತೆನಲ್ಲಿ 6 ಸಿನಿಮಾ ಕೆಲಸ ಮಾಡಿದ್ದೀನಿ. ಸುದೀಪ್ ಅವ್ರ ಜೊತೆ 3 ಸಿನಿಮಾ ಕೆಲಸ ಮಾಡಿದ್ದೀನಿ. ಸೊ ಹೀಗೆ ಜರ್ನಿ ಮಾಡ್ಕೊಂಡು ಬರ್ತಾ ಆಮೇಲೆ ಚಿರಂಜೀವಿ ಸರ್ಜಾ ಅವರು ಒಂದು ಅವಕಾಶ ಸಿಕ್ತು ನನಗೆ ಅವ್ರ ಜೊತೆ ಕೆಲಸ ಮಾಡೋದು. ಅವಾಗ ನನಗೆ ತುಂಬ ಖುಷಿ ಇತ್ತು. ಕನ್ನಡಕ್ಕಿಂತ ಹೀರೋ ಬರ್ತಾರೆ ಹಾಗೆ ಹೀಗೆ ಅಂತೇಳಿ ಚಂದ್ರಲೇಖ ಮಾಡಿದೆ. ಆಲ್ ಸೆಂಟರ್ 100 ಡೇಸ್ ಸಿನಿಮಾ ಅದು ನನಗೂ ತುಂಬ ಖುಷಿ ಕೊಡ್ತು. ಅದಾದಮೇಲೆ ಆಫ್ಟರ್ ದಟ್ 2014 ಆಮೇಲೆ ಸ್ವಲ್ಪ ನನಗೆ ನನ್ನ ಒಂದು ಮಾನಸಿಕ ಇದು ಒಂದೇನೋ ಪ್ರಾಬ್ಲಮಿಂದ 2 ಸಿನಿಮಾಗಳು ಫ್ಲಾಪ್ ಆಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ತ್ರಿಶೂಲಂ ಅನ್ನೋ ಒಂದು ಸಿನಿಮಾ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಕೆರಿಯರಲ್ಲಿ ಒಬ್ಬ ಲೆಜೆಂಡರಿ ಡೈರೆಕ್ಟರ್ಸ್ ಇಬ್ಬರು, ಉಪ್ಪಿ ಸಾರು ಮತ್ತು ರವಿ ಸಾರ್ ಇಬ್ಬರು, ಅವರಿಬ್ಬರ ಜೊತೆ ಕೆಲಸ ಮಾಡುವಂಥ ಅವಕಾಶ ಫಸ್ಟ್ ಟೈಮ್ ಅವರಿಬ್ಬರು ಮಾಡಿದ್ದು.
ಸೊ ಆ ಸಿನಿಮಾ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವರು ಶ್ರೀನಿವಾಸ್ ಅವರು, ಪ್ರೊಡ್ಯೂಸರು. ನಾನು ನಿಜವಲ್ಲ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾ ಎಲ್ಲ ರೆಡಿ ಇದೆ, ಆಲ್ಮೋಸ್ಟ್ ಆಲ್ ರಿಲೀಸ್ ರೆಡಿ ಇದೆ, ಎನಿ ಟೈಮ್ ರಿಲೀಸ್ ಆಗ್ಬೋದು ಆ ಪಿಕ್ಚರು. ಆಫ್ಟರ್ ದಟ್ ಎಲ್ಲ ಮಾಡ್ತಿರ್ಬೇಕಾದ್ರೆ ನನಗೆ ನನ್ನ ಮನಸ್ಸಲ್ಲಿ ತುಂಬ ಕಾಡ್ತಾ ಇದ್ದಿದ್ದೇನಂತಂದರೆ ರೀಮಿಕ್ಸು, ಕದ್ದು ಸಿನಿಮಾ ಮಾಡಿದ್ದೀವಿ, ಅದರಿಂದ ಯಶಸ್ಸು ಸಿಕ್ಕಿದೆ. ಬಟ್ ಅದೇ ವಾಡಿಕೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಆಗಿ ನಿರ್ದೇಶಕನಾಗಿ ಬಂದಿದ್ದೆ ಸ್ಟ್ರೈಟ್ ಸಿನಿಮಾಗಳು ಮಾಡೋದಕ್ಕೆ, ರಿಯಲ್ ಇನ್ಸಿಡೆಂಟ್ನ ಇಟ್ಕೊಂಡು ಕಮರ್ಷಿಯಲೈಸ್ ಮಾಡಬೇಕು ಅಂತೇಳಿ. ಆ ಥರ ಅದನ್ನು ಬಿಟ್ಟಿದ್ದೆ ನಾನು ಮಾಡ್ಬೇಕು ಅದನ್ನು ಅಂತೇಳಿ ತುಂಬ ಜನಗಳ ಹತ್ರ ಕೇಳಿದಾಗ ಯಾರೂ ನನಗೆ ಸಪೋರ್ಟ್ ಮಾಡಲಿಲ್ಲ. ಸೊ ಆ ಒಂದು ಇದರಲ್ಲಿ ಫಿನಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿನಿಮಾನ ಕೈಗೆ ಎತ್ಕೊಂಡೆ, ಮಾಡಿ ಆ ಸಿನಿಮಾ ರೆಡಿ ಮಾಡಿ ಎಲ್ಲ ಅಪ್ಕಮಿಂಗ್ ಕಲಾವಿದರುಗಳು, ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್. ಅದು ಕಿರಣ್ ಬೇಡಿ ಅವರು, ಅಂದರೆ ನಾನು ಮಾಲಾಶ್ರೀ ಮೇಡಮ್ ಜೊತೆ ಕೆಲಸ ಮಾಡಿದ್ದೆ. ಆಫ್ಟರ್ ಲಾಂಗ್ ಟೈಮ್ ಒಂದು ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡೋಣ, ಚೆನ್ನಾಗಿರುತ್ತೆ, ಒಂದು ಡಿಫ್ರೆಂಟ್ ಇರುತ್ತೆ, ಕನ್ನಡ ಇಂಡಸ್ಟ್ರಿಗೆ ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್ನ ರೆಡಿ ಮಾಡಿ ಫಿನಿಕ್ಸ್ ಮಾಡ್ತಿದ್ದೀನಿ. ಈಗ ಅದು 49ನೇ ಸಿನಿಮಾ, ಗೆರಿಲ್ಲಾ ವಾರ್ ಅಂತ ಟೈಟ್ಲು. ಆ ಟೈಟ್ಲ್ ಇಟ್ಕೊಂಡು ಒಂದು ಒಳ್ಳೆ ದೊಡ್ಡ ಲಾಂಛನ ಮಾಡಬೇಕು, ಒಂದು ದೊಡ್ಡ ಲೆವೆಲಲ್ಲಿ ಮಾಡಬೇಕು, 50ನೇ ಪಿಕ್ಚರು ಅಂಥೇಳಿ ಉಪ್ಪಿ ಸರ್ ಹತ್ರ ಮಾತಾಡಿದಾಗ ಅವರು ತುಂಬ ಖುಷಿಪಟ್ಟು ಆ ಸಿನಿಮಾಗೆ ಡೇಟ್ಸ್ ಇದು ಮಾಡಿ ಆಮೇಲೆ ಆ ಸಿನಿಮಾ ಮಾಡಬೇಕು ಅಂತೇಳಿ ಕತೆ ಕೇಳಿ ತುಂಬ ಖುಷಿ ಆದರು. ಸೊ ಅದೀಗ ನಾನು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ ಸರ್. ಇದು ನನ್ನ ಲೈಫ್ನ ಒಂದು ಸ್ಮಾಲ್ ಜರ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಾಸ್ಯ ನಾಗರಾಜ್. ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಅದರಲ್ಲಿ ಎಲ್ಲಾ ತರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮ್ಗೆ ಸಿಗ್ಬೋದು. ನಾನು ಕ್ಯಾನಡಾಲ್ ಕೂತ್ಕೊಂಡು ದಿನಾ ಒಂದು ಕಳಿಸ್ತಾ ಇರ್ತಾರೆ ಇವರು. ನಾನು ಏನೋ ಇಲ್ಲಿ ಏನ್ ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮ ಇಂದಾನೆ ನಾನು ಕ್ಯಾಚ್ ಅಪ್ ಮಾಡಿದ್ದು. ಮತ್ತೆ ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಶನ್ ಎರಡು ನಿಮಗೆ ಕೊಡ್ತಾರೆ. ಅಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಅಂಡ್ ಇಟ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್. ಅವರು ಹೇಳೋ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಸೊ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಡೈಲಿ ಮಾಧ್ಯಮ. ಥ್ಯಾಂಕ್ ಯು.